ಅಧ್ಯಕ್ಷನೇ ಮೇಟಿ ಇದ್ದಂಗೆ ಅಲ್ಲಿ ಮೇಟಿ ಇತ್ತಂದ್ರೆ ರಾಶಿ ಭಾಳ ಚಂದ ಮೇಟಿ ಚಲೋ ಇರಲಿಲ್ಲ ಅಂದ್ರೆ ರಾಶಿ ಸರಿಯಾಗಲ್ಲ. ಹಾಗಾಗಿ ಇವರು ಸಮರ್ಥವಾಗಿ ಮೇಟಿಯಾಗಿ ಅಂತ ಅದಕ್ಕೆ ಕಣ ಚಲೋ ಆಗ್ಯದ. ಅದಕ್ಕೆ ಇವತ್ತು ಮಠದ ಮಕ್ಕಳಿಗೆ ಒಳ್ಳೆಯ ಕಟ್ಟಡ ಆಗ್ಲತ್ತದ ಅನ್ನುವಂಥ ಹೆಮ್ಮೆ ಖುಷಿ ನಮಗದ. ಅದಕ್ಕೆಲ್ಲ ಬ್ಯಾಂಕಿನ ನಿರ್ದೇಶಕರು ಮತ್ತು ಅದ್ರ ವ್ಯವಸ್ಥಾಪಕರು ಎಲ್ಲರೂ, ಯಾಕಂದರೆ ಅಧ್ಯಕ್ಷರು ಅವರೆಲ್ಲ ಹೂ ಅಂದರೆ ಇವ್ರಿಗೆ ತಾಕತ್ತು ಹೆಚ್ಚಿರ್ತು. ಅದಕ್ಕೆ ರಾಜಶೇಖರ್ ಅಷ್ಟೊಂದು ಇಟ್ಕೊಂಡು ಎಲ್ಲ ಬ್ಯಾಂಕಿನ ನಿರ್ದೇಶಕರು ಭಾಳ ಖುಷಿ ಇದೆ, ಭಾಳ ಸಂತೋಷ ಇದೆ. ನಾವು ಅವ್ರ ಪ್ರಾರಂಭದಾಗ ಇಲ್ಲ ಅಮೃತ ಮಹೋತ್ಸವೇ ನಾವು ಮಾಡ್ತೀವಿ ಅಂತ ಬಂದಿದ್ದೀವಿ. ನಾನಂದ ಇಲ್ಲ ಹಂಗೆ ಅಂತ ಅಷ್ಟೇ ಹೇಳ್ದ. ಅವಾಗಿಂದ ಏನೂ ಡಿಮ್ಯಾಂಡ್ ಇಟ್ಟಿಲ್ಲ. ಅದು ಆ ನಂತರ ಮುಂದೆ ಅಮೃತ ಮಹೋತ್ಸವ ಎಲ್ಲೋದಾಗ 10-15 ದಿವಸ ಇದ್ದು ಆ ಸಮಯದಲ್ಲಿ ನಾವು ಹೋಗಿ ಕೇಳ್ಕೊಂಡಾಗ ಭಾಳ ಖುಷಿಯಿಂದ ಅವರು ಒಪ್ಪಿದ್ದು ನನಗೆ ಎಂದೂ ಮರೆಯಲಾಗದ ಒಂದು ಘಟನೆ ಅಂತ ನಾನು ಭಾವಿಸಿದ್ದೀನಿ. ಅಂಥ ಕಾರ್ಯ ಅವರು ಮಾಡಿದ್ದಾರೆ ಅಂತ ಇವತ್ತು ನಾವು 18 ವರ್ಷದಿಂದ ಬ್ಯಾಂಕ್ ತೆಗೆದು ಸಾರ್ಥಕ ಆಯಿತು. ಬಟ್ ಯಾವ ಉದ್ದೇಶ ಇತ್ತು ಬ್ಯಾಂಕಿನ ಉದ್ದೇಶ, ಮತ್ತು ಯಾರಿಗೆಲ್ಲ ಯಾರಿಗಾರು ಬಡವರದ ಅಂಥವ್ರಿಗೆ ಆಶ್ರಯ ಕೊಡಿಯೋದೇ ಬ್ಯಾಂಕಿನ ಮುಖ್ಯ ಗುರಿ. ಅಂಥ ಗುರಿಯನ್ನು ಇವತ್ತು ಈಡೇರದ ಅಂತ ಹೇಳಿ ಭಾಳ ಖುಷಿ ಅನಿಸ್ತದೆ. ಈಗಾಗಲೇ ಗುರುಗಳು ಹೇಳೋದು ಅವರ ಅಧ್ಯಕ್ಷರು ಭಾಳ ಬ್ಯಾಂಕಿನಾಗ ಒಂದು 10 ರೂಪಾಯಿನೂ ಭಾಳ ತುಂಬ ಕಣ್ಣಾಗಿ ನೋಡ್ತಾರೆ. ಎಲ್ಲ ಕಡೆ ಕಣ್ಣಾಗಿ ಅದನ್ನು ನೋಡ್ತಾರೆ. ಅವರು ಒಂದು 10 ರೂಪಾಯಿನೂ ಯಾವುದು 18 ವರ್ಷದಾಗ ಒಂದು 10 ರೂಪಾಯಿನೂ ಒಂದು ದುರುಪಯೋಗ ಮಾಡಿದ್ದಾಗಲಿ ಅನಾವಶ್ಯಕ ಖರ್ಚು ಹಾಕಿದ್ದಾಗಲಿ ಆ 18 ವರ್ಷದಲ್ಲಿ ಎಲ್ಲಿನೂ ಇಲ್ಲ ಅಂತ ಹೇಳಿಕೆ ಇವತ್ತು ನನಗೆ ಭಾಳ ಖುಷಿ ಅನ್ನಿಸ್ತದೆ, ಹೆಮ್ಮೆ ಅನ್ನಿಸ್ತದೆ. ನಾವೆಲ್ಲರೂ ಆನಂದ ಪಡಬೇಕು. ಅಂಥ ಪ್ರಾಮಾಣಿಕ ಅಧ್ಯಕ್ಷ ಮತ್ತು ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ನಡೆದಾಗ ಆ ಪ್ರಾಮಾಣಿಕತೆ ಇದ್ದ ಸಲುವಾಗಿ ದೂರದಲ್ಲಿನ ಬೆಂಗಳೂರಿನ ಎಷ್ಟೋ ಮಠಾಧೀಶರು ನಮ್ಮಲ್ಲಿ ಬ್ಯಾಂಕಿನ ತಂದು ಎಫ್ ಡಿ ಮಾಡ್ಯಾರ. ಎಫ್ ಡಿ ಬ್ಯಾಂಕಿನ ಸೇಫ್ ಅದೇ 100% ಅದರಲ್ಲಿ ಗುರುವರೆ ಅಂತ ಅವ್ರು ಆಗಿದ್ದಾಗ ಅವ್ರು ಇಟ್ಟು ಅವ್ರಿಗೆ ಎಷ್ಟು ಕೋಟಿ ಇಟ್ಟು ಅಂತ ಹೇಳಕ್ಕೆ ಹೋಗಬೇಡಿ. ಇಟ್ಟು ಇವರು ಇಟ್ಕೊಂಡ್ರಷ್ಟೇ. ಅಂದರೆ ಯಾಕೆ ಹೇಳ್ತೀವಿ ಅಂತ ಅದು ಬ್ಯಾಂಕಿನ ಆಡಳಿತ ಚಂದ ಅಂತ ತಿಳ್ಕೊಂಡೆ ಅವ್ರು ದೂರ ಸೇಫ್ಟಿಯಾಗಿ ಇಲ್ಲ ಅಂತ ಹೇಳ್ತಕ್ಕಂಥ ತಾತ್ಪರ್ಯ. ಅಂಥ ಕಾರ್ಯ ಇವತ್ತು ಅವರ ಬ್ಯಾಂಕಿನವರೆಲ್ಲ ಸಿಬ್ಬಂದಿಯವರು ಮಾಡ್ತಾ ಇದ್ದಾರೆ, ಎಲ್ಲ ನಿರ್ದೇಶಕರು ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಯಾರೂ ಇದರಿಂದಲೇ ಮತದಿಂದ ಇದನ್ನು ಮಾಡಿದ್ದು ಭಾಳ ಖುಷಿಯಾಗಿದೆ. ಅದಕ್ಕೆ ನಾನು ಚಂದ್ರಸ್ವಾಮಿ ಬರ್ತಿರೋದು ಸ್ವಭಾವ, ಅವ್ರದ್ದು ಒಂದು ದೃಷ್ಟಿಕೋನ ನಾನು ಚೆನ್ನಾಗಿ ತಿಳ್ಕೊಂಡೆ. ಅವ್ರನ್ನೂ ಅವ್ರ ದೃಷ್ಟಿ ಯಾವಾಗಲೂ ಬಡವರ ಕಡೆ, ಅನಾಥ ಮಕ್ಕಳ ಕಡೆ. ಪ್ರಾರಂಭದಲ್ಲಿ ಇನ್ನೂ ಅವರು ಕನ್ಸ್ಟ್ರಕ್ಷನ್ ಏನೋ ಡ್ಯೂಟಿ ಇರ್ತಾವ, ಅವರು ಇಂಜಿನಿಯರ್ ಇತ್ತು. ಅವಾಗ ಮಠದ ಮಕ್ಕಳಿಗೆ ನೋಟ್ ಬುಕ್ಕು ಏನೇನೋ ಸ್ವಲ್ಪ ಸಣ್ಣ ಪುಟ್ಟ ಏನೇನೋ ಇತ್ತು ಅದೆಲ್ಲ ತಂದು ಅವರು ಮಾಡಿದ್ರು. ಇದು ಚಂದ ಮಾಡ್ಯಾರ, ಇದು ಚಂದ ಮಾಡ್ಯಾರ, ಇದು ಪ್ರಸಾದದಲ್ಲಿ ಚಂದ ಬೆಳೆಸ್ತಾರೆ ಅಂತ ಅವರು ಅವಾಗ ಹೇಳಿದ್ರು ನೆನಪು ಅಂತ. ಅದಕ್ಕೆ ಅವರು ಕಟ್ಟಿಕೊಟ್ರೆ ಪಾರದರ್ಶಕವಾಗಿ ಕಟ್ತಾರೆ, ಚಂದ ಕಟ್ತಾರೆ ಅಂತ ಟೆನ್ಷನ್ ಏನು ಇರೋದಿಲ್ಲ ಅಂತ ಭಾವನೆಯಿಂದ ಅವರು ಈ ಭಾಗದಲ್ಲಿ ಕಾರ್ಯಗಳಿಲ್ಲರೂ ಅವರು ಇದನ್ನು ಜವಾಬ್ದಾರಿ ತಗೊಂಡು ಕಟ್ಟಿಗೆ ಕೊಟ್ಟಿದ್ದು ನಮ್ಗೆ ಭಾಳ ಖುಷಿ ತಂದರೆ, ಆನಂದ ತಂದರೆ. ಅಂಥ ಬ್ಯಾಂಕಿನ ನಮ್ಮ ಕಟ್ಟಡ
ಚನ್ನಬಸವ ಪ್ರತಿಯವರು ಅವರಿಗೂ ಇನ್ನೂ ಅವ್ರ ಕಾರ್ಯ ಎಲ್ಲ ಒಳ್ಳೆಯದಾಗಲಿ, ಅವರು ಉದ್ದೇಶ ಎಲ್ಲ ಈಡೇರಲಿ ಅಂತ ಆ ಗುರುವಿನ ಶ್ರೀರಕ್ಷೆ ಸದಾ ಇರಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಆ ನಂತರ ಎಷ್ಟು ಹೃದಯ ಮುಂಚೆ ಅವರು ಮಾತಾಡ್ತಾರೆ, ಯಾಕೆ ಆಡ್ತಾರೆ ಅಂದರೆ ಇವತ್ತು ರೈತರ ಮಕ್ಕಳು, ಬಸ್ ಕಂಡಕ್ಟರ್ ಮಕ್ಕಳು, ಚಹಾ ಮಾಡಕ್ಕೆ ತೊಳೆ ಮಕ್ಕಳು ದಿಲ್ಲಿ IIT ನಂಬರ್ 10, ಮಡ್ರಾಸ್ IIT ನಂಬರ್ 10, ಕಲ್ಕತ್ತಾ IIT ನಂಬರ್, ಅಂದರೆ ದೇಶದ ನಾನಾ IITಗಳು ಸುಮಾರು 65 IIT ನಂಬರ್ ಇರ್ತವೆ. ಅಂಥ ವಿಶೇಷ ಒಂದು ಕೊಡುಗೆ ನಮ್ಮ ಭಾಗದಲ್ಲಿ ಇತ್ತೀಚೆಗೆ IIT ಅಂದರೆ ಭಾರತಕ್ಕೆ ಗೊತ್ತಿಲ್ಲ, ಎಷ್ಟೋ ಜನ ITI ಏನು ಅಂತ ಕೇಳ್ತಾರೆ, IIT ಏನು ಅಂತ ಕೇಳ್ತಾರೆ. ITI ಬೇರೆ, IIT ಬೇರೆ. IITಯಲ್ಲಿ ಕೋಟಿ ಸಂಬಳ ಇರುತ್ತೆ. ಈಗ ಅಂಥ ಸೀಟನ್ನು ಅವ್ರು ಪಡ್ಕೊಂಡಿದ್ದು ನಮ್ಮ ಭಾರತದ ಒಂದು ಹೆಮ್ಮೆಯನ್ನು ತಿಳ್ಕೊಂಡು ಅವ್ರು ಭಾರತದ ತುಂಬಿ ಮಾತಾಡ್ತಾರೆ. ಅದಕ್ಕೆ ಇವತ್ತೆಲ್ಲ ನಮ್ಮ ಪತ್ರಿಕಾದಂಥ ಪಾತ್ರಿಗಳು ಇಲ್ಲಿ ಉಪಸ್ಥಿತಿದ್ದಾರೆ. ಚಂದ್ರಕಾಂತ ಪಾಟೀಲ್ ಅವರು ಬಂದಿದ್ದಾರೆ. ಎಲ್ಲರಿಗೂ ಶರಣಾರ್ಥಿಗಳಿಗೆ ನನ್ನ ಮಾತುಗಳನ್ನು ಮಾಡ್ತಾ ಇದ್ದೀನಿ. ಅವರು ನಮ್ಮ ಜೊತೆ 69-70 ಇಸ್ವಿಯಿಂದ ನಮ್ಮ ಜೊತೆ ಇದ್ದವರು ಅಂದರೆ ನಮ್ಮ ಬಳ್ಳಾರಿ ಶರಣ ಅವರು. ಇಲ್ಲೇ ಅವರು ಜೀವನ ಅವರು ಸಣ್ಣದಿದ್ದಂಗೆ ತಂದೆ ಮದುವೆ ಮಾಡೋದು. ನಾವು ಆತ್ಮೀಯ ಶರಣ ಬಂಧುಗಳೇ, ಇಲ್ಲಿವರೆಗೆ ಅಪ್ಪುಗಳು ತನ್ನ ಅಂತರಾಳದ ಹೃದಯ ಬಿಚ್ಚಿ ಏನಿದೆಯೋ ಮಠದ ಪ್ರಸಾದ ನಿಲಯದ ಆರಂಭ ಹಿಡ್ಕೊಂಡು ಅವರು ತಿಳಿಸಿದ್ದು ನಮಗೆಲ್ಲರಿಗೂ ಅದು ಅತ್ಯಂತ ಆನಂದ ಕೊಟ್ಟಿದೆ. ಇನ್ನೊಂದು 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿದ್ರೆ ಇದನ್ನು ಬೆಳೀತಾ ಇದೆ. ಈಗ ಇದನ್ನು ಏನು ಸ್ಪಾನ್ಸರ್ ಮಾಡಿದ್ದಾರೆ ಡಾಕ್ಟರ್ ಚನ್ನಬಸವ ಪ್ರಸಾದಿಯವರು ಪತ್ತಿನ ಸಹಕಾರ ಸಂಘದ ಎಲ್ಲ ನಿರ್ದೇಶಕರಿಗೆ ಇಲ್ಲಿ ಆಶೀರ್ವಾದ ಆಗ್ತದೆ. ಅದರ ನಂತರ ಈ ಕಟ್ಟಡಕ್ಕೆ ನಮ್ಗೆ ಯಾವಾಗಲೂ ಇಲ್ಲಿ ಕಬ್ಬಿಣ ಇರ್ಬೋದು, ಸ್ಟೀಲ್ ಇರ್ಬೋದು, ಆನಂತರ ಸಿಮೆಂಟ್ ಇರ್ಬೋದು, ಆನಂತರ ನಮಗೆ ಒಟ್ಟಾರೆ ಕಟ್ಟಡಕ್ಕೆ ಏನೇನು ಬೇಕು ಅವೆಲ್ಲ ಕೊಡ್ತಕ್ಕಂಥ ಒಂದು 8 ಜನ ಮಹನೀಯರಿಗೆ ಇಲ್ಲಿ ಸನ್ಮಾನ ನಡೀತದೆ. ಅದರಲ್ಲಿ ರಮೇಶ್ ಬಕೊಂಡೆ ಅಣ್ಣವರು, ಅದೇ ರೀತಿ ರೇಖಾರಾಮ್ ಉದ್ಯಮಿಗಳು, ಅದೇ ರೀತಿ ವಿರ್ಶೆಟ್ಟಿ ಬೌಗೆ ಎಲ್ಲರಿನ್ ಗ್ಲಾಸ್ದವರು, ಶರಣು ಸ್ವಾಮಿ ಹನುಮಾನ್ ಟ್ರೇಡರ್ಸ್ದವರು, ಆನಂತರ ರೂಪೇಶ್ ಅವರು, ಆನಂತರ ಶ್ರೀನಿಧಿ RC ಶ್ರೀನಾಥ್ ಹೆಡೆಯವರು, ದತ್ತು ಭಾಲ್ಕಿಯವರು, ಇವರಿಗೆಲ್ಲರಿಗೆ ಇಲ್ಲಿ ಮೊದಲಿಗೆ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ರಾಜಶೇಖರ್ ಅಷ್ಟೇ ಅವರು, ಬಾಬುರಾವ್ ಜೆದ್ದಿ ಅವರು ವೇದಿಕೆಗೆ ಬರಬೇಕು. ಪ್ರಕೃತಿ ಷಡಂಗ ಸಮರಸ ನಮ್ಮ ಕೂಡ ಸಂಗವು ದೇವರು. ಓಂ ಶ್ರೀ ಅವರೇ ಬೇಡಲ್ತಾರೆ.
ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ತಾಯಿಯವರಾಗಿರ್ತಕ್ಕಂಥ ಮಲ್ಲಮ್ಮ ಪಾಟೀಲ್ ಅವರು ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕು. ಯಾಕಂದ್ರೆ ವಿಶೇಷವಾಗಿ ಭಾಲ್ಕಿ ಮಟ್ಟದ ಒಂದು ಬೆಳವಣಿಗೆಗೆ ಅವ್ರ ತಂದೆಯವರು ನಾಗಶೆಟ್ಟಪ್ಪ ಶಿವಣ್ಕರ್ ಅವರು ಅಪ್ಪವ್ರ ಜೊತೆ ಪೂರ್ತಿ ಟೊಂಕ ಕಟ್ಟಿ ನಿಂತಿದ್ದವರು. ನಾನು ಒಂದು ಸರ್ತಿ ಅಪ್ಪವ್ರು ಹೇಳಿದ್ದು, ದೊಡ್ಡಪ್ಪವ್ರಿಗೆ ಕಣ್ಣಿನ ಆಪರೇಷನ್ ಆದಾಗ ಇವರು ಮನೆಯಾಗ ಉಳಿದು ತಪ್ಪೋನ್ ಧಾರವಾಡ ಕುಮಾರಸ್ವಾಮಿಗಳೇ ಅಲ್ಲಿಗೆ ಹೋಗಿದ್ರು. ಆ ಸಂದರ್ಭದಾಗ ಅಪ್ಪಗಳು ಇವ್ರ ಮನೆಗೆ ಕ್ಯೂರಿಂಗ್ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಅಂದ್ರೆ ಯಾರು ಏನು ಮಾಡ್ತಾರೋ ಅವ್ರಿಗೆ ಗುರುಗಳು ಎಲ್ಲ ರೀತಿ ಮುಂದೆ ಮಲ್ಲಮ್ಮ ಪಾಟೀಲ್ ಅವರು ಅವ್ರ ಮಗ ಇವತ್ತು ಕೇಂದ್ರ ಸರ್ಕಾರದ ದೊಡ್ಡ ಸ್ಥಾನದಲ್ಲಿ ಅವರು IAS ಪಾಸ್ ಆಗಿ ಅಲ್ಲಿ ದೊಡ್ಡ ಸ್ಥಾನದಾಗಿದ್ದಾರೆ. ಅಂಥವ್ರು ಸರ್ವಾಧ್ಯಕ್ಷ ಮಲ್ಲಮ್ಮ ಪಾಟೀಲ್ ಆಗಿದ್ದು ನಮ್ಗೆಲ್ಲರಿಗೂ ಹೆಮ್ಮೆ ಇದೆ. ಅವರಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ಜೈ ಗುರು ಬಸವೇಶ ಪ್ರಣವ ಪ್ರಕೃತಿ ಸೌಖ್ಯವು ಪ್ರಣವ ಷಡಂಗ ಸಮನಸ ನಮ ಕುಂಡಲ ಸಂಗಮ ದೇವರು. ಓಂ ಶ್ರೀ ಲಿಂಗಾಯ ನಮಃ. ನರ ಜನ್ಮವ ಕೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವಬಂಧನ ಬಿಡಿಸಿ ಪರಮ ಸುಖ ತೋರಿದ ಗುರುವೇ, ಭವೆಯಂಬುದು ತಿಳಿದು ಭಕ್ತಯಂತೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆ ನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣಯ್ಯ. ತಂದೆ ನೀನು ತಾಯಿ ನೀನು ಬಂಧು ನೀನು ಬೆಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲ. ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ, ಶರಣ ಸತಿ ಲಿಂಗಪತಿ ಹರ ಮಹಾದೇವ. ವಿಶ್ವಗುರು ಬಸವಣ್ಣನವರಿಗೆ, ಬಸವಾದಿ ಶಿವಶರಣರಿಗೆ, ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ, ಆನಗಲು ಕುಮಾರೇಶ್ವರ ಉಚಿತ ಪ್ರಸಾದ ನಿಲಯಕ್ಕೆ ಶರಣು ಶರಣಾರ್ಥಿ. ಬಸಲಿಂಗ ಪಟ್ಟದೇವರ ಅಮೃತ ಮಹೋತ್ಸವಕ್ಕೆ ಗಾಡಿಗಳಿದ್ದು ಇಲ್ಲ ಇವ್ರು ಈ ಕಡೆ ಟೀಚರ್ ಈ ಕಡೆ. ಹೀಗೆ ಬಂದ್ರೆ ಇಲ್ಲಿ ಇಲ್ಲಿರ ದಿಶಾಗೆ ನೈಋತ್ಯ ಇಲ್ಲದ್ರೆ ಆಗನೇ ಇಲ್ಲ. ಅವತ್ತು ರಿಜಿಸ್ಟ್ರಿ ಮೇಲೆ ಇದ್ದು
ಚಂದವರಿ पूरा पैकेट ಹಾಂ ಪ್ಯಾಕ್ ಹಾಂ ಮಸ್ತ್ ಉಂಟು ಮಳೆ ಬೀಳೋದಿಲ್ಲ ಸಿ